ಸಿಸಿಬಿಯ ಪೊಲೀಸರು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಗೆ 25 ಕೋಟಿ ಹಣದ ಆಸೆ ತೋರಿಸಿ ಸುಮಾರು 6 ಕೋಟಿಯಷ್ಟು ಹಣವನ್ನು ಹಂತ ಹಂತವಾಗಿ ಅವರಿಂದ ಪಡೆದು ಮೋಸ ಮಾಡಿರ್ತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು 13ನೇ ತಾರೀಕು ಜನವರಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಿಸಿಬಿಗೆ ಬಂದು ಅವರನ್ನು ಈ ರೀತಿ 3 ವ್ಯಕ್ತಿಗಳು ಈ ದೊಂಬನಲ್ಲಿರ್ತಕ್ಕಂಥ ಕಾರ್ಲ್ಟನ್ ಟವರ್ ಏನು ಬಿಲ್ಡಿಂಗ್ ಇದೆ ಅದರ ಅವಘಡದಲ್ಲಿ ಅವರು ಸಾಕ್ಷಿಯಾಗಿದ್ದರು ಮತ್ತು ಈ 3 ವ್ಯಕ್ತಿಗಳ ಸಾಕ್ಷಿಗಳನ್ನು ನುಡಿದೇ ಇರೋ ಹಾಗೆ ಆ ಬಿಲ್ಡಿಂಗ್ ಓನರ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಮತ್ತು ಅದಕ್ಕೆ ಸುಮಾರು 25 ಕೋಟಿಯಷ್ಟು ಹಣವನ್ನು ಅವರಿಗೆ ಕೊಡಲಿಕ್ಕೆ ಒಪ್ಪಿದ್ದಾರೆ ಅಂಥೇಳಿ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಆ ಹಣದ ಭಾಗವಾಗಿ 6 ಕೋಟಿಯಷ್ಟನ್ನು ಈಗಾಗಲೇ ಬಂದಿದ್ದು, ಬಟ್ ಅದನ್ನು ಈ SBI ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿದೆ. ಬಟ್ ಅದನ್ನು ED ಮತ್ತು IT ಅವರು ಸ್ವಲ್ಪ ಕೊಕ್ಕೆ ಹಾಕಿದ್ದಾರೆ. ಅದಕ್ಕೋಸ್ಕರ ಅದನ್ನು ಬಿಡಿಸ್ಕೊಳ್ಳಿಕ್ಕೆ 7 ಲಕ್ಷ ರೂಪಾಯಿ ಕೊಟ್ಟರೆ ಅದು ರಿಲೀಸ್ ಆಗ್ತದೆ. ಅದು ಕೊಟ್ಟರೆ ನಾವು ನಿಮಗೆ ಅಧಿಕ ಹಣದ ಬಡ್ಡಿಯನ್ನು ಕೊಡ್ತೇವೆ ಅಂಥೇಳಿ ನಂಬಿಸಿ ಆ ವ್ಯಕ್ತಿಯಿಂದ ಹಂತ ಹಂತವಾಗಿ ಸುಮಾರು 5,75 ಲಕ್ಷದಷ್ಟು ಹಣವನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಬೇರೆ ಬೇರೆ ಕಚೇರಿಗಳ ಕರೆದುಕೊಂಡು ನಮ್ಮದು ಕೆಲಸ ಇದೆ ಇಲ್ಲಿ ಅಂಥೇಳಿ ಮತ್ತು ಬೇರೆ ಬೇರೆ ರೀತಿಗಳಿಂದ ನಂಬಿಸಿ ವಂಚಿಸಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು, CCB ಪೊಲೀಸರು ಆ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ.